ನಮಸ್ತೆ. ಈ ದಿನ ನಾವು ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರು ಬರೆದಿರ್ತಕ್ಕಂತಹ ಭಾರತೀಯ ಸಂಸ್ಕೃತಿ ಮತ್ತು ಲೇಖಕ ಈ ಲೇಖನದ ಭಾಗವಾಗಿ ಈ ದಿನ ನಾವು ಸಂಸ್ಕೃತಿ ಮತ್ತು ಲೇಖಕರ ಮಧ್ಯೆ ಆಗ್ಬೋದಂತಹ ಸಮಸ್ಯೆಗಳೇನು ಅನ್ನೋದನ್ನು ಲೇಖಕರು ಚರ್ಚೆ ಮಾಡ್ತಾ ಇದ್ದಾರೆ. ಕಳೆದ ತರಗತಿಯಲ್ಲೇ ನಾನು ಹೇಳಿದ್ದೆ, ಲೇಖನದ ಭಾಗವಾಗಿ ಲೇಖಕರು ಸಂಸ್ಕೃತಿ ಅಂತ ಹೇಳಿದ್ರೆ ಏನು ನಾವು ತಾತ್ವಿಕವಾಗಿ ಸಾಹಿತ್ಯಿಕವಾಗಿ ರೂಪಿಸಿಟ್ಟಿದ್ದೀವಿ ಅತ್ಯುನ್ನತ ಮೌಲ್ಯಗಳನ್ನು, ಆದರ್ಶಗಳನ್ನು, ಅದನ್ನು ಸಂಸ್ಕೃತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಮಾನ್ಯ ಜನರು ತಾವು ಬದುಕೋದಕ್ಕೆ ಅನುಸರಿಸ್ತಕ್ಕಂತಹ ರೀತಿ ನೀತಿ, ಅವರ ಆಚಾರ ಮತ್ತು ನಡವಳಿಕೆಗಳು ಏನಿದೆ ಅವನ್ನ ಸಂಸ್ಕೃತಿ ಅಂತ ನಾವು ಕರಿಬೇಕಾಗತ್ತೆ ಅನ್ನೋದನ್ನು ಹೇಳ್ತಾರೆ. ಇಲ್ಲಿ ಒಂದು ಸಂಸ್ಕೃತಿ ಅಂತ ನಾವು ನೋಡೋದಕ್ಕೆ ಹೊರಟಾಗ ಲೇಖಕರು ಹೇಳೋ ಪ್ರಕಾರ ಒಂದು ಸಂಸ್ಕೃತಿಯಲ್ಲಿ ಒಪ್ಪಬಹುದಾದದ್ದು ಮತ್ತು ಒಪ್ಪದೇ ಇರತಕ್ಕಂತಹ ಗಟ್ಟಿ ಸಂಸ್ಕೃತಿಯ ಒಂದು ಗಟ್ಟಿ ಅಂಶಗಳು ಮತ್ತು ಟೊಳ್ಳಿನ ಅಂಶಗಳು ಇರ್ತವೆ ಅನ್ನೋದನ್ನು ಕೂಡ ಅವರು ಹೇಳ್ತಾರೆ. ಇದು ಕೆಲವು ಲೇಖಕರಿಗೆ ಟೊಳ್ಳಿನ ಅಂಶಗಳನ್ನೇ ಅಥವಾ ಅವನ್ನ ಪ್ರಾಯೋಗಿಕವಾಗಿ ಪ್ರಯೋಗಕ್ಕೆ ಒಳಪಡಿಸಿದ್ರೆ ಅವು ಸುಳ್ಳು ಅಂತ ಗೊತ್ತಾಗುತ್ತೆ. ಅಂತಹ ಸುಳ್ಳು ಅಂತಕ್ಕಂತಹ ಅಮಾನವೀಯವಾಗಿ ಕೂಡ ಇರತಕ್ಕಂಥ ಅವಕಾಶ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮಗೆ ಕಂಡು ಬರ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇಂತಹ ಸಂಸ್ಕೃತಿಗೆ ಒಬ್ಬ ಲೇಖಕ ಏನಾದರೂ ಒಳಗಾದರೆ ನೈಜವಾದಂತಹ ಸಾಹಿತ್ಯವನ್ನು ಆತ ಬರೆಯೋದಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇವೆರಡರ ಮಧ್ಯೆ ಸಮನ್ವಯತೆಯನ್ನು ಸಾಧಿಸೋಕ್ಕೋಗಿಯೂ ಕೂಡ ಒಂದು ಸತ್ಯಕ್ಕೆ ದೂರವಾದಂತಹ ಬದುಕಿನ ನಂಬಿಕೆಗಳನ್ನು ಸಾಹಿತ್ಯದಲ್ಲಿ ಲೇಖಕರು ರೂಪಿಸ್ತಕ್ಕಂತಹ ಅವಕಾಶ ಒಂದು ಸಂಸ್ಕೃತಿಯನ್ನು ತಪ್ಪಾಗಿ ಗ್ರಹಿಸ್ತಕ್ಕಂಥ, ತಪ್ಪಾಗಿ ಅರ್ಥ ಮಾಡ್ತಕ್ಕಂತಹ, ಕೇವಲ ಕೆಲವೇ ಜನರ ಸ್ವಾರ್ಥಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂತಹ ಸಂಸ್ಕೃತಿಯ ಭಾಗವಾಗಿ ಏನಾದರೂ ಲೇಖಕ ಸಾಹಿತ್ಯವನ್ನು ಬರೆದ್ಬಿಟ್ರೆ ಅದು ಹಾಗೆಯೇ ಮುಂದುವರೆದುಕೊಂಡು ಹೋಗ್ತಾ ಇರುತ್ತೆ. ಇದನ್ನು ನಾವು ಬೇರ್ಪಡಿಸೋದಕ್ಕಾಗೋದಿಲ್ಲ. ಸಂಸ್ಕೃತಿ ಅಷ್ಟು ಸುಲಭ ಬಿಟ್ಕೊಡಲ್ಲ. ಇದು ಟೊಳ್ಳು, ಇದು ಗಟ್ಟಿ ಸಂಸ್ಕೃತಿಯ ಗಟ್ಟಿ ಅಂಶಗಳು ಅಂತಕ್ಕಂತ ಹೇಳಿ ನಾವು ಬೇರ್ಪಡಿಸೋದಕ್ಕೆ ಹೋದರೆ ಅದು ತುಂಬ ಕಾಂಪ್ಲೆಕ್ಸ್ ಆಗಿಬಿಡುತ್ತೆ, ಸಂಕೀರ್ಣ ಆಗಿಬಿಡುತ್ತೆ. ಒಬ್ಬೊಬ್ರದ್ದು ನಂಬಿಕೆ ಒಂದೊಂದು ರೀತಿ ಇರುತ್ತೆ. ಆ ಕಾರಣಕ್ಕೆ ಇಲ್ಲಿ ಇಬ್ಬರು ಲೇಖಕರನ್ನ ಲೇಖನದಲ್ಲಿ ಹೆಸರಿಸ್ತಾ ಇದ್ದಾರೆ. ಧಾರವಾಡದಲ್ಲಿದ್ದಂತಹ ಗೆಳೆಯರ ಗುಂಪಿನ ಭಾಗವಾದಂತಹ ಇಬ್ಬರು ಲೇಖಕರು, ಒಬ್ಬರು ದ ರಾ ಬೇಂದ್ರೆ ಅವರು, ಇನ್ನೊಬ್ಬರು ವಿನಾಯಕರು. ಇವರಿಬ್ಬರು ಕೂಡ ಒಂದೇ ಗುಂಪಿನಲ್ಲಿ ಇದ್ದಂಥವ್ರು. ಆದರೆ ಇವರಿಬ್ಬರಲ್ಲೂ ಕೂಡ ಭಿನ್ನತೆಗಳನ್ನು ಲೇಖಕರು ಗುರುತಿಸ್ತಿದ್ದಾರೆ. ಏನಂತ ಹೇಳಿದ್ರೆ, ಬೇಂದ್ರೆ ಮತ್ತು ವಿನಾಯಕರು ಒಂದೇ ಸಂಸ್ಕೃತಿಯಿಂದ ಬಂದಂತಹ ಲೇಖಕರು. ಇಬ್ಬರೂ ಕೂಡ ಅರವಿಂದರ ವಿಚಾರಗಳಿಂದ ಪ್ರೇರಿತ ಆದಂಥವ್ರು. ಅರವಿಂದರು ಆಶಾವಾದವನ್ನು ಒಪ್ತಕ್ಕಂಥವ್ರು, ಜೀವನದಲ್ಲಿ ಆಶಾವಾದ ಇರಬೇಕು ಅನ್ನೋದಕ್ಕಂಥದ್ದನ್ನು, ಹಾಗೇನ ರಾಷ್ಟ್ರೀಯವಾದವನ್ನು ಪ್ರತಿಪಾದಿಸ್ತಕ್ಕಂಥವ್ರು. ಆಮೇಲೆ ಜೀವನದ ಬಗ್ಗೆ ಅವ್ರ ಕಲ್ಯಾಣ ದೃಷ್ಟಿ, ಜೀವನ ಅಂತಕ್ಕಂಥದ್ದು ಒಳಿತಿಗೋಸ್ಕರ ಇರ್ತಕ್ಕಂಥದ್ದನ್ನು ಇಬ್ಬರು ಕೂಡ ಅರವಿಂದರು ಪ್ರತಿಪಾದಿಸ್ತಕ್ಕಂಥದ್ದು, ಅದನ್ನು ಒಪ್ಕೊಂಡಿರ್ತಕ್ಕಂಥದ್ದು. ಈ ಯುಗದ ಒಬ್ಬ ಅತ್ಯುತ್ತಮ ಕವಿಯಾದ ಬೇಂದ್ರೆ ಅವರ ಕಾವ್ಯದ ಉತ್ಕಟತೆ ನಮಗೆ ಕಂಡು ಬರ್ತಕ್ಕಂಥದ್ದು ಆನಂದದ ಉತ್ಕರ್ಷದಲ್ಲಿ, ಅಡಿಗರ ರೀತಿ ನೈತಿಕ ಸಂಕಟಗಳಲ್ಲಿ ಅಲ್ಲ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಹಿಂದೂ ಸಂಸ್ಕೃತಿಯ ಮೂಲಭೂತ ಪ್ರವೃತ್ತಿಗಳಿಂದ ಪ್ರೇರಿತರಾದ ಇವರ ಸಂವೇದನೆಗೆ ವ್ಯಕ್ತಿ ಸ್ವಭಾವಗಳಲ್ಲಿರುವ ವೈಷಮ್ಯಗಳು, ಮನಸ್ಸಿನ ದುರ್ಬಲತೆಗಳು, ಒಟ್ಟಿನಲ್ಲಿ ಜೀವನದ ಒಂದು ಅಂಶವಾಗಿ ಸದಾ ಕರಾಳವಾಗಿಯೇ ಉಳಿಯುವ ಸತ್ಯಗಳು ತಮ್ಮ ಕಾವ್ಯದ ಪ್ರಮುಖವಾದ ಕಾಳಜಿಗಳಾಗಿರತಕ್ಕದ್ದು ಎಂದು ಅನಿಸಿದ್ದಿಲ್ಲ. ಬರೇ ನಕಾರಾತ್ಮಕ ಗುಣಗಳನ್ನು, ಆಲೋಚನೆಗಳನ್ನು ತುಂಬತಕ್ಕಂತಹ ವೈಮನಸ್ಸುಗಳು, ವೈರುಧ್ಯಗಳನ್ನೇ ತನ್ನ ಕಾವ್ಯದಲ್ಲಿ ನಾನು ಹೇಳಬೇಕು ಅಂತ ಏನಿಲ್ಲ. ಆನಂದಕಾರಕವಾದಂತಹ, ಆನಂದಜನ್ಯವಾಗಿರ್ತಕ್ಕಂತಹ ಅಂಶಗಳನ್ನು ದ ರಾ ಬೇಂದ್ರೆ ಅವರು ತನ್ನ ಕಾವ್ಯದಲ್ಲಿ ಬಳಸ್ತಾ ಹೋಗ್ತಾರೆ. ಆದ್ದರಿಂದ ಯಾವುದರಿಂದಲೂ ಜರ್ಜರಿತವಾಗದಂತೆ ಕಾಣುವ ಕಲ್ಯಾಣ ದೃಷ್ಟಿ ಇವರ ಕಾವ್ಯದಿಂದ ಕಂಡುಬರುತ್ತೆ. ಸಂಸ್ಕೃತಿ ಒಳಗಡೆ ಪ್ರಭಾವಿಸ್ತಕ್ಕಂತಹ, ವೈರುಧ್ಯಪೂರ್ವವಾಗಿರ್ತಕ್ಕಂತಹ, ಮನುಷ್ಯನನ್ನು ನಕಾರಾತ್ಮಕ ಆಲೋಚನೆಗೆ ತಳ್ತಕ್ಕಂತಹ ಗುಣಗಳಿದ್ದಾಗ್ಯೂ ಕೂಡ ಇವರನ್ನು ಅದು ತಟ್ಟೋದಿಲ್ಲ. ಇವರು ಅದನ್ನು ಮೀರಿ ಮನುಷ್ಯನಿಗೆ ಸಂತೋಷವನ್ನು ಕೊಡ್ತಕ್ಕಂತಹ ಒಂದಷ್ಟು ಸಾಧ್ಯತೆಗಳನ್ನು ತಮ್ಮ ಕಾವ್ಯದಲ್ಲಿ ಅವರು ತೆಗೆದುಕೊಂಡು ಬರ್ತಾರೆ. ಅದು ಜನರ ಕಲ್ಯಾಣಕ್ಕೆ ಸಹಕಾರಿಯಾಗ್ತಕ್ಕಂತಹ ಒಂದಷ್ಟು ಅಂಶಗಳು. ಆದರೆ ಈ ಕವಿಯನ್ನು ರೂಪಿಸಿದ ಸಂಸ್ಕೃತಿ ಇವರ ಕಾವ್ಯದಿಂದ ಕೆಲವೊಂದು ಅಂಶಗಳನ್ನು ಹೊರಗಿಟ್ಟಿದೆ. ಇವರನ್ನು ರೂಪಿಸಿರ್ತಕ್ಕಂತಹ ಒಂದು ಸಂಸ್ಕೃತಿ ಇವರನ್ನು ಕೆಲವು ಅಂಶಗಳಲ್ಲಿ
ಕಾವ್ಯದಲ್ಲಿ ತರೋದಕ್ಕಾಗದೇ ಇರೋ ಹಾಗೆ ಮಾಡ್ತಕ್ಕಂಥ ಶಕ್ತಿ ಅವರು ನಂಬಿಕೊಂಡು ಬಂದಿರತಕ್ಕಂತಹ ಸಂಸ್ಕೃತಿಗೆ ಇತ್ತು. ಎಲ್ಲ ಕವಿಗಳ ಮತ್ತು ಎಲ್ಲ ಸಂಸ್ಕೃತಿಗಳ ಕಾವ್ಯಗಳ ಕಾಲದಿಂದಲೂ ಒಳಕ್ಕೆ ಬರಲಾರದೆ ಹೊರಗುಳಿದ ಜೀವನ ಅನುಭವಗಳು ಯಾವಾಗಲೂ ಇದ್ದೇ ಇರ್ತವೆ. ಅದು ಎಲ್ರಿಗೂ ಕೂಡ ಅದು ಸಾಧ್ಯ ಆಗೋದಿಲ್ಲ. ಎಲ್ಲವನ್ನೂ ಒಂದು ಅವರ ಬರವಣಿಗೆ ಭಾಗವಾಗಿ ಸಂಸ್ಕೃತಿಯ ಅಂಶಗಳನ್ನು ತರೋದಕ್ಕಾಗೋದಿಲ್ಲ. ಅದನ್ನು ಮೀರ್ತಕ್ಕಂಥ ಶಕ್ತಿ ಆ ಸಂಸ್ಕೃತಿಗೆ ಇರುವಂಥದ್ದು. ಇದಕ್ಕೆ ಕವಿಶಕ್ತಿಯ ಪರಿಮಿತಿಯು ಎಷ್ಟು ಕಾರಣವೋ ಕವಿಯನ್ನು ರೂಪಿಸಿರ್ತಕ್ಕಂತಹ ಸಂಸ್ಕೃತಿಯ ಶಕ್ತಿ ಸಂಕೋಚಗಳು, ವಾಡಿಕೆಗಳು ಅಷ್ಟೇ ಕಾರಣ ಆಗಿರುತ್ತೆ. ಕವಿಗೆ ಒಂದು ಶಕ್ತಿಯ ಪರಿಮಿತಿ ಇರುತ್ತೆ, ತಮ್ಮ ಬರವಣಿಗೆ ಒಂದು ಪರಿಮಿತಿ ಇರುತ್ತೆ. ಆ ಪರಿಮಿತಿಯನ್ನು ಮೀರಿಯೂ ಕೂಡ ಒಂದು ಸಂಸ್ಕೃತಿ ಒಬ್ಬ ಕವಿಯನ್ನು ನಿರ್ಬಂಧಿಸುತ್ತೆ ಹಲವು ಕಾರಣಕ್ಕೋಸ್ಕರ. ಅವನು ಬೆಳೆದ ಬಂದ ಏನು ಸಂಸ್ಕೃತಿ ಇರುತ್ತೆ ಅದು ಆತನನ್ನು ನಿರ್ಬಂಧಿಸಿಬಿಡುತ್ತೆ. ಸೃಷ್ಟಿಯಲ್ಲಿ ಬಿರುಸಿನಿಂದ ತನ್ಮಯವಾಗುವ ಬೇಂದ್ರೆ ಕಾವ್ಯದ ಹಿಂದೆ ಇದನ್ನು ಸಾಧ್ಯ ಮಾಡಿದ ಸಂಸ್ಕೃತಿಯ ಜೊತೆಗೆ ಬೇಂದ್ರೆ ವ್ಯಕ್ತಿತ್ವದ ಅನಿವಾರ್ಯತೆ ಇಲ್ಲದ ಹುಟ್ಟಿ ಬರುವ ಸಂಸ್ಕೃತಿಯಿಂದಾಗಿ ಸುಸೂತ್ರವಾದ ಬೋಳೆತನದ ತನ್ಮತೆ ಕೂಡ ಇಲ್ಲಿ ಕಂಡುಬರುತ್ತೆ. ಒಂದಷ್ಟು ಏನು ಆ ಜೊಳ್ಳು ಅಂತ ಹೇಳ್ತೀವಿ ಸಂಸ್ಕೃತಿಯಲ್ಲಿ, ಅದು ಸತ್ಯದ ಭಾಗ ಅಲ್ಲ, ಅದು ವೈಜ್ಞಾನಿಕವಾಗಿ ಅದು ಸತ್ಯ ಅಲ್ಲ ಅಂತ ಇದ್ದರೂ ಕೂಡ ಅವರು ನಂಬಿಕೊಂಡು ಬಂದಂತಹ, ಅವರು ಬದುಕಿದಂತಹ ಪರಿಸರ ಅವ್ರಿಗೆ ಗೊತ್ತಿಲ್ಲದ ಹಾಗೆಯೇ ಕಾವ್ಯದಲ್ಲಿ ಕೆಲವೊಂದಷ್ಟು ಅಂಶಗಳನ್ನು ತರೋದಕ್ಕೆ ಸಾಧ್ಯವನ್ನು ಮಾಡಿಬಿಡುತ್ತೆ. ಅಂತಹ ಒಂದು ಬೋಳೆತನ ಬಂದ್ಬಿಡುತ್ತೆ ಅಂತಕ್ಕಂಥದ್ದು ಅಂಶ ಅದು ಬೇಂದ್ರೆಯವರಲ್ಲೂ ಕೂಡ ಬಂದಿದೆ, ಸ್ವಲ್ಪ ಮಟ್ಟಿಗೆ ಬಂದಿದೆ. ಅದನ್ನು ಮೀರಿಯೂ ಕೂಡ ಅವರು ಶೂದ್ರ ಸಂಸ್ಕೃತಿಯ ಸಂಪರ್ಕದಿಂದಾಗಿ ಜನಸಾಮಾನ್ಯರ, ಕೂಲಿ ಕಾರ್ಮಿಕರ, ಸಾಮಾನ್ಯ ಜನರ ಬದುಕನ್ನು ಅವರು ಸ್ಪರ್ಶಿಸಿದ ಕಾರಣಕ್ಕೋಸ್ಕರ ಬೇಂದ್ರೆ ಜನಮಾನಸದಲ್ಲಿ ಇವತ್ತು ಉಳ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಾವು ಗಮನಿಸ್ಬೋದು. ಯಾವಾಗ ಶೂದ್ರ ಸಂಸ್ಕೃತಿ ಸಂಪರ್ಕ ಬೇಂದ್ರೆಯವರಿಗೆ ಆಯಿತೋ ಅವರು ಹಲವು ಸಂಕೋಚಗಳನ್ನು ಬಿಟ್ಬಿಟ್ರು. ಜೊತೆಗೆ ಜನರ ಹಾಡು ನುಡಿಯ ಶೈಲಿ ಏನಿದೆ, ಜಾನಪದ ಶೈಲಿ ಏನಿದೆ, ಅದನ್ನು ತಮ್ಮ ಕಾವ್ಯದ ಭಾಗವಾಗಿ ಅವರು ಅಳವಡಿಸಿಕೊಂಡಂಥ ಕಾರಣಕ್ಕೋಸ್ಕರ ಅವರ ಕಾವ್ಯ ಇವತ್ತು ಮನಸ್ಸಿನಲ್ಲಿ ಉಳ್ಕೊಂಡಿದೆ, ಅದು ಜನರಿಗೆ ಅರ್ಥವಾಗಿದೆ. ಹಾಗಾಗಿ ಅವರ ಕಾವ್ಯದ ಕಾಳಜಿಗಳು ಒಂದು ಶಕ್ತಿಯುತ ಆಗಿದ್ದಾವೆ. ಬೈ ಚಾನ್ಸ್ ಅದೇನಾದರೂ ಅವರು ಶೂದ್ರ ಸಂಪರ್ಕ ಅಥವಾ ಜಾನಪದ ಶೈಲಿಯನ್ನು ಅವರು ಅಳವಡಿಸ್ಕೊಳ್ಳದೆ ಹೋಗಿದ್ರೆ ಅವರು ಜನಸಾಮಾನ್ಯರಿಂದ ಅಥವಾ ಸಾಮಾನ್ಯ ಜನರ ಸಂಸ್ಕೃತಿಯಿಂದ ತುಂಬ ದೂರ ಉಳಿದುಬಿಟ್ಟು ಅದೊಂದು ಬರೀ ಕೀರ್ತನೆಯ ರೀತಿಯ ಅಡುಗಬ್ಬ ಅಲ್ಲ, ಕೀರ್ತನೆಯ ರೀತಿ ತುಂಬ ದೂರ ಉಳಿದುಬಿಡ್ತೇನೋ ಅಂತಕ್ಕಂಥದ್ದು. ಇದು ಊಹೆ. ಅದರ ಭಾಷೆಯ ಮೂಲಕ ಅವರಿಗೆ ದಕ್ಕಿರುವ ವಾಸ್ತವತೆ, ಪ್ರಜ್ಞೆ ಮತ್ತು ತನ್ಮಯತೆ ನೆಲದ ಮೇಲೆ ಗಟ್ಟಿಯಾಗಿ ನಿಲ್ಲಿಸುತ್ತೆಂಬುದು ಕೂಡ ನಿಜ. ಅವರು ಏನು ಆ ಶೂದ್ರ ಸಂಪರ್ಕ ಮತ್ತು ಜನಪದೀಯ ಭಾಷೆಯನ್ನು ಅಳವಡಿಸ್ಕೊಂಡ್ರು ಅದು ಜನರ ಮನಸ್ಸಿನಲ್ಲಿ ಹಾಗೂ ಜನರನ್ನು ತಟ್ಟುವ ಕೆಲಸವನ್ನು ಅದು ಮಾಡ್ತು ಅಂತ ಹೇಳ್ಬೋದು. ವೈಷಮ್ಯಗಳಿಂದ ಮುಖ ತಿರುಗಿಸಿ ಮೂಲದಲ್ಲಿರುವ ಒಳಿತೊಂದೇ ನಮ್ಮ ಕಾಳಜಿಗೆ ಅರ್ಹವೆಂದು ಪರಿಗಣಿಸುವ ನಮ್ಮ ಸಂಸ್ಕೃತಿಯನ್ನು ಒಪ್ಪಿಕೊಂಡ ನಮ್ಮ ಮನಸ್ಸು ಆಕೆಯ ಜವಾಬ್ದಾರಿಯನ್ನಾಗಲಿ ಸಂಕಟವನ್ನಾಗಲಿ ತಾರತಮ್ಯ ವಿವೇಚನೆಯಿಂದ ಮಾತ್ರ ಒದಗುವ ವೈಯಕ್ತಿಕ ದೃಷ್ಟಿಕೋನದ ಚೂಪನ್ನಾಗಲಿ ಗೌಣವೆಂದು ತಿಳಿಯುವುದರಿಂದ ಯಾವುದನ್ನಾಗಲಿ ನೆಟ್ಟು ನೋಡಬೇಕಾದ ಅವಶ್ಯಕತೆ ಜಾರಿಕೊಳ್ಳುವುದು ಕೂಡ ಸಾಧ್ಯ ಇದೆ. ವೈಷಮ್ಯಗಳಿಗೆ, ಹಲವು ವೈರುಧ್ಯಗಳಿಗೆ ಹಿಮ್ಮುಖವಾಗಿ ನಡೆಯೋದ್ರಿಂದ ನಮ್ಮ ಸಂಸ್ಕೃತಿ ಅದಕ್ಕೆ ಸಾಧ್ಯತೆ ಇದೆ. ಹೇಗೆ ಅಂತ ಹೇಳಿದರೆ, ನಮ್ಮ ಸಂಸ್ಕೃತಿ ಸರ್ವಧರ್ಮ ಸಮನ್ವಯವನ್ನು ಸಾರತಕ್ಕಂಥದ್ದು, ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸಿರ್ತಕ್ಕಂಥ ಸಂಸ್ಕೃತಿ ಅಂತ ನಾವೇನು ಪ್ರತಿಪಾದಿಸೋ ಒಳಗಡೆನೆ ಇದನ್ನು ನಾವೇನಾದರೂ ಮೂಲ ಇದೇ ಸರ್ವಶ್ರೇಷ್ಠ ಅಂತ ಅಂದ್ಕೊಬಿಟ್ರೆ ಹಿಂಗೆ ಸಾರೋದ್ರ ಒಳಗಡೆನೆ ಅಸ್ಪೃಶ್ಯತೆ ಇದೆ. ಈ ಸಾರೋದ್ರ ಒಳಗಡೆನೆ ತುಂಬ ಕಿತ್ತು ತಿನ್ನುವ ಬಡತನಗಳಿದೆ. ಹಲವು ವರ್ಗಗಳನ್ನು, ಹಲವು ಜಾತಿ ಸಮುದಾಯಗಳನ್ನು ಅಮಾನವೀಯ ಮನುಷ್ಯತ್ವದಿಂದ ದೂರ ನೆಲೆಯಲ್ಲಿ ಇಟ್ಟು ಬದುಕ್ತಕ್ಕಂತಹ ಬದುಕಿನ ರೀತಿ ರಿವಾಜುಗಳು ನಮ್ಮ ಸಂಸ್ಕೃತಿ ಒಳಗಡೆ ಉಳ್ಕೊಂಡಿದ್ದಾವೆ. ಇಂತಹ ಇವು ಕೂಡ ಸಂಸ್ಕೃತಿಯ ಭಾಗ ಆಗಿದೆ. ಆದರೆ ಇವನ್ನ ತೋರಿಸ್ತೇನೆ. ಆದರೆ ನಮ್ಮ ಮೂಲ ಆಶಯ ಹೇಳುತ್ತೆ ಸರ್ವಧರ್ಮ ಸಮನ್ವಯ ನಮ್ಮದು ಹೇಳುತ್ತೆ. ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರ್ತಕ್ಕಂಥದ್ದು, ಮಾನವೀಯತೆ ಇದೆ ನಮ್ಮದು, ವಿಶ್ವವೇ ಒಂದು ಕುಟುಂಬ ಅಂತ ಏನು ಇಂಥ ಮೂಲ ಆಶಯ ಇದೆ. ಬರೀ ಮೂಲ ಆಶಯವನ್ನು ಪ್ರತಿಪಾದಿಸಿ, ಆದರೆ ಮೂಲ ಆಶಯದ ಅಡಿಯಲ್ಲಿ, ಆ ಚಿತ್ರೀಯ ಅಡಿಯಲ್ಲಿ ಸಾಮಾನ್ಯ ಜನರ ಬದುಕು ತುಂಬ ನರಕಯಾತನೆಯಾಗಿದೆ. ಅಲ್ಲಿ ತುಂಬ ಅಮಾನವೀಯ ಬದುಕಿನ ಶೈಲಿಗಳಿವೆ. ಇದನ್ನು ವೈಚಾರಿಕವಾಗಿ ಮತ್ತು ವ್ಯಕ್ತಿ ನೆಲೆಯಲ್ಲಿ ಏನಾದರೂ ನಾವು ದೃಷ್ಟಿ ಇಟ್ಟು ನೋಡೋದಕ್ಕೆ ಈ ಸಂಸ್ಕೃತಿ ನಮ್ಮನ್ನು
ಬಿಡೋದಿಲ್ಲ ಅನ್ನೋದನ್ನು ಲೇಖಕರು ಪ್ರತಿಪಾದಿಸ್ತಾ ಇದ್ದಾರೆ. ಅದನ್ನು ಹಿಡಿದು ಎಳೀತಕ್ಕಂಥ ಕೆಲಸವನ್ನು, ಮೂಲ ಆಶಯನ್ನು ಮಾತ್ರ ಪ್ರತಿಪಾದಿಸಿ ಕಾವ್ಯದಲ್ಲಿ ವ್ಯಕ್ತಿನಿಷ್ಠವಾಗಿ ಅಥವಾ ಒಂದೇ ದೃಷ್ಟಿಯಲ್ಲಿ ನೀವು ನೋಡ್ತಕ್ಕಂತಹ ಶಕ್ತಿಯನ್ನು ಸಾಹಿತಿಗಳಿಂದ ಕಿತ್ಕೊಳ್ತಕ್ಕಂತಹ ಒಂದು ಕಬಂಧ ಬಾಹು ಈ ಸಂಸ್ಕೃತಿ ಇದೆ ಅನ್ನೋದನ್ನು ಲೇಖಕರು ಹೇಳ್ತಾ ಇದ್ದಾರೆ. ಎಲ್ಲದಕ್ಕೂ ಸೈ ಎನ್ನುವ ಪ್ರವೃತ್ತಿಯನ್ನು ನಮ್ಮಲ್ಲಿ ಪ್ರಚೋದಿಸುವ ಸಂಸ್ಕೃತಿ ಬಿರುಸುಗಳಲ್ಲಿದೆ ವ್ಯಕ್ತಿತ್ವವಿರುವ ಲೇಖಕರಿಗೆ ಅಪಾಯಕಾರಿಯಾಗಿ ಪರಿಣಮಿಸುತ್ತದೆ. ಈ ಸೂಕ್ಷ್ಮತೆ ಗೊತ್ತಿದ್ದು ಇದು ಸತ್ಯ ಇದು ಸುಳ್ಳು ಅಂತ ಯಾವ ಲೇಖಕನಿಗೆ ಅನಿಸುತ್ತೋ ಅದನ್ನು ಸತ್ಯವಾದ ಮಾತ್ರ ಆತ ಬರಿತಾ ಹೋಗ್ತಾನೆ. ಆದರೆ ಕೆಲವೊಬ್ಬರು ಲೇಖಕರಿಗೆ ಇದನ್ನು ಮೀರೋದಕ್ಕಾಗೋದಿಲ್ಲ, ಇದನ್ನು ಕಂಡುಕೊಳ್ಳೋದಕ್ಕಾಗೋದಿಲ್ಲ. ಸತ್ಯ ಮತ್ತು ಸುಳ್ಳು ಅಥವಾ ಗಟ್ಟಿ ಮತ್ತು ಟೊಳ್ಳು ಇದರ ಮಧ್ಯದಲ್ಲಿ ಗೊಂದಲಕ್ಕೊಳಗಾದಂಥ ಲೇಖಕರು ಅವರ ಸಾಹಿತ್ಯ ಒಂದು ರೀತಿಯಲ್ಲಿ ಸ್ಪಷ್ಟತೆಯನ್ನು, ವೈಚಾರಿಕತೆಯನ್ನು, ಮಾನವೀಯತೆಯನ್ನು ಸಂಪೂರ್ಣವಾಗಿ ಪ್ರತಿಪಾದಿಸುವುದಕ್ಕೆ ಸಾಧ್ಯ ಆಗದಲ್ವೇನೋ ಅಂತಕ್ಕಂಥ ಒಂದು ಮಾಹಿತಿಯನ್ನು ಇವರ ಅನಂತಮೂರ್ತಿಯವರು ನಮಗೆ ಕೊಡ್ತಾ ಹೋಗ್ತಾರೆ. ಒಂದೇ ಗುಂಪಿನಲ್ಲಿದ್ದಂಥವರು ದ ರಾ ಬೇಂದ್ರೆ ಮತ್ತು ವಿನಾಯಕರು. ದ ರಾ ಬೇಂದ್ರೆ ಶೂದ್ರ ಸಂಪರ್ಕ ಮತ್ತು ಜಾನಪದ ಶೈಲಿ ಮತ್ತು ಜನರ ಮುಟ್ತಕ್ಕಂತಹ ಒಂದು ಕಾರಣಕ್ಕೆ ಅವರು ಹತ್ರ ಹಾಕ್ತಾರೆ. ಆದರೆ ಅದೇ ಗುಂಪಿನ ವಿನಾಯಕರು ಈ ಕಡೆ ಸಾಯಿಬಾಬರನ್ನು ಕೂಡ ಒಪ್ತಾರೆ, ಅರವಿಂದ್ರನ್ನು ಒಪ್ತಾರೆ, ಮೆಚ್ಕೊಳ್ತಾರೆ. ಒಬ್ಬರು ಮೌಢ್ಯದ ವಿಚಾರಧಾರೆಯಲ್ಲಿ ಇರ್ತಕ್ಕಂಥವ್ರು, ಒಬ್ಬರು ಜೀವನ ಕಲ್ಯಾಣ ಅಂತಕ್ಕಂಥ ಹೇಳ್ತಕ್ಕಂಥ ಪ್ರೇರಕರು. ಇವೆರಡರನ್ನೂ ಒಪ್ಪೋ ಮಧ್ಯದಲ್ಲಿ ಹಾಗಾದರೆ ಟೊಳ್ಳು ಮತ್ತು ಸುಳ್ಳಿನ ಮಧ್ಯೆ ಇವರಿಗೆ ಸ್ಪಷ್ಟತೆ ಸಿಗಲಿಲ್ವೇನೋ ಅಂತಕ್ಕಂಥದ್ದನ್ನು ಲೇಖಕರು ಇಲ್ಲಿ ನಮಗೆ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅವ್ರು ಒಪ್ಪೋದಕ್ಕೆ ಕಾರಣ ಹಿಂದೂ ಸಂಸ್ಕೃತಿಯಲ್ಲೇ ಇರತಕ್ಕಂಥದ್ದು ಒಂದು ಬೋಳೆತನ ಏನಿದೆ ಅಂದರೆ ವಿಶ್ವವೇ ಒಂದು ಕುಟುಂಬ ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ಅದರ ಒಳಗಡೆನೆ ಅಸ್ಪೃಶ್ಯತೆ ಆಚರಣೆ ಮೂಲಕ ಕೋಟಿ ಜನರನ್ನು ಮಾನವೀಯ ನೆಲೆಯಿಂದ ದೂರ ಇಟ್ಟಿರ್ತಕ್ಕಂಥದ್ದು. ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ, ಹೋಟೆಲ್ಗಳಿಗೆ ಸಮಾನವಾಗಿ ಅವಕಾಶ ಇಲ್ಲ, ದೇವಸ್ಥಾನ ಕೆರೆ ನೀರನ್ನು ಕುಡಿದೇ ಇರತಕ್ಕಂಥ ಸ್ಥಿತಿ ಇವತ್ತಿಗೂ ಕೂಡ ಆಚರಣೆಯಲ್ಲಿವೆ. ವಿಶ್ವವೇ ಕುಟುಂಬ, ಸರ್ವಧರ್ಮ ಸಮನ್ವಯ ಅಂತಕ್ಕಂಥ ಹೇಳ್ತಕ್ಕಂಥ ಸಂಸ್ಕೃತಿನ ಮೂಲ ಉದ್ದೇಶದ ಒಳಗಡೆನೆ ನಾವೇನಾದರೂ ಸ್ಥಳೀಯವಾಗಿ ಪ್ರಾಯೋಗಿಕವಾಗಿ ನಾವು ನೋಡೋದಾದರೆ ಈ ಅಂಶಗಳು ಕಂಡುಬರ್ತವೆ. ಇದು ಟೊಳ್ಳು ಮತ್ತು ಸಂಸ್ಕೃತಿಯ ಗಟ್ಟಿ ಅಂಶಗಳನ್ನು ತೀಕ್ಷ್ಣ ದೃಷ್ಟಿ, ಸೂಕ್ಷ್ಮ ದೃಷ್ಟಿಯಿಂದ ನೋಡ್ತಕ್ಕಂಥ ಶಕ್ತಿ ಒಬ್ಬ ಲೇಖಕನಿಗಿರಬೇಕು. ಅದು ದ ರಾ ಬೇಂದ್ರೆ ಅವರಿಗೆ ಸಾಧ್ಯವಾಯಿತು, ಸಾಧ್ಯವಾದ ಮಟ್ಟಿಗೆ. ಆದರೆ ವಿನಾಯಕರು ಇಲ್ಲಿ ಈ ಸಂಸ್ಕೃತಿಯ ಬೋಳೆತನಕ್ಕೆ ಬಲಿಯಾಗಿದ್ದಾರೆ ಅಂತಕ್ಕಂಥ ಅಂಶವನ್ನು ಲೇಖಕರು ಹೇಳ್ತಾ ಇದ್ದಾರೆ. ವಿನಾಯಕರ ಈ ರೀತಿಯ ನಡವಳಿಕೆಯಿಂದಾಗಿ ಅವರು ಸಾಧಿಸಲು ಪ್ರಯತ್ನಿಸುತ್ತಿರುವ ಸಮನ್ವಯ ಏನಿದೆ ಅದರ ಬಗ್ಗೆ ಸಹೃದಯರಿಗೆ ನಂಬಿಕೆ ಹೊರಟೋಗುತ್ತೆ ಅಂತಕ್ಕಂಥ ಅಂಶವನ್ನು ಹೇಳ್ತಿದ್ದಾರೆ. ಇದು ಒಂದು ಸಂಸ್ಕೃತಿಯಿಂದ ಒಂದೇ ಸಮಾನ ಮನಸ್ಕರಾದಂತಹ ದ ರಾ ಬೇಂದ್ರೆ ಮತ್ತು ವಿನಾಯಕರಲ್ಲಾದಂತಹ ವೈರುಧ್ಯ, ಸಾಹಿತ್ಯಿಕ ವೈರುಧ್ಯ, ಜೀವನ ವೈರುಧ್ಯ, ಅವರ ವೃತ್ತಿ ವೈರುಧ್ಯ ಅಂತ ಕೂಡ ನಾವು ಹೇಳ್ಬೋದು, ಪರಿಗಣಿಸ್ಬೋದು. ಅವರ ಆಲೋಚನೆಯಲ್ಲೇ ವೈರುಧ್ಯಗಳು ಕಂಡು ಬಂದ್ಬಿಡ್ತು. ಮುಂದುವರೆದವರು ಸಂಸ್ಕೃತಿನ ಒಂದು ಸೂಕ್ಷ್ಮ ಎಳೆಯಲ್ಲಿ ಹೇಳಕ್ಕೆ ಹೊರಟಿದ್ದಾರೆ. ಈ ಲೇಖಕರು ಮತ್ತು ಸಂಸ್ಕೃತಿ ಮಧ್ಯೆ ಈ ಸಮಸ್ಯೆಗಳು ಹೆಂಗುಂಟಾಗ್ತವೆ, ಇದಕ್ಕೆ ಸಂಸ್ಕೃತಿ ಎಷ್ಟು ಪರಿಣಾಮವನ್ನು ಬೀರುತ್ತೆ ಲೇಖಕರ ಮೇಲೆ, ಲೇಖಕರ ಆಲೋಚನೆ ಮೇಲೆ ಹೇಗೆ ಹಿಡಿದಿಡುತ್ತಿರೋದನ್ನು ಹೇಳಕ್ಕೆ ಹೊರಟಿದ್ದಾರೆ. ಯಾವ ಫೋಕಸ್ಸೂ ಇಲ್ಲದ ಸಂಸ್ಕೃತಿ ನಮ್ಮದಾದ್ದರಿಂದ ಎಲ್ಲವನ್ನ ಒಪ್ಪಿಕೊಳ್ಳುವ ಈ ಬೋಳೆತನ ಸುಲಭ ಸಾಧ್ಯವಾಗುತ್ತದೆ. ಯಾಕೆಂದರೆ ನಿರಾಕಾರ ಬ್ರಹ್ಮನ ಪೂಜೆಯೂ ಹಿಂದೂ ಧರ್ಮ. ವ್ರತಾದಿಗಳ ಮೂಲಕ ಅತ್ಯಂತ ಸ್ವಾರ್ಥಪರ ಆಸೆಗಳನ್ನು ಸಫಲವಾಗಿಸಿಕೊಳ್ಳುವ ಹಂಬಲಿಸುವುದು ಕೂಡ ಹಿಂದೂ ಧರ್ಮ. ನಿಷ್ಕಾಮ ಕರ್ಮ ಮಾಡಬೇಕೆಂಬುದು ಕೂಡ ಹಿಂದೂ ಧರ್ಮ. ಅವ್ರು ಹೇಳ್ತಿದ್ದಾರೆ, ನಿರಾಕಾರ ಬ್ರಹ್ಮ, ದೇವರಿಲ್ಲ, ಮೂರ್ತಿ ಪೂಜೆ ಅವಶ್ಯಕತೆ ಇಲ್ಲ ಅಂತ ಹೇಳೋದ್ರೊಳಗಡೆ ನೀವು ಈ ವ್ರತವನ್ನು ಮಾಡಿದ್ರೆ, ಬೆಳಗ್ಗೆ ಎದ್ದು 4 ಗಂಟೆಗೆ ಎದ್ದು ನೀವು ಈ ಮರವನ್ನು ಸುತ್ತಿದ್ರೆ ನೀವೇನು ನಂಬ್ಕೊಂಡು ಇರ್ತೀರೋ ಅದು ಸಾಧ್ಯ ಆಗುತ್ತೆ ಅಂತಲೂ ಕೂಡ ಹೇಳುತ್ತೆ. ನಿರಾಕಾರ ಬ್ರಹ್ಮ, ಆಕಾರ ಇಲ್ಲದ ದೇವರನ್ನು ನಾವು ಪೂಜೆ ಮಾಡ್ತಕ್ಕಂಥ ಅಂತ ಹೇಳ್ತಕ್ಕಂಥ ಧರ್ಮ ಕೂಡ ಹಿಂದೂ ಧರ್ಮನೇ. ಅದ್ರ ಜೊತೆಗೇನೆ ನೀವು ಈ ವ್ರತವನ್ನು ಮಾಡಿ, ಮರವನ್ನು ಸುತ್ತಿ, ದೇವರನ್ನು ಆಚರಿಸಿ ನಿಮಗೆ ಅಂದ್ಕೊಂಡಿರ್ತಕ್ಕಂಥದ್ದು ಸಿಗುತ್ತೆ ಅಂತಕ್ಕಂಥ ಹೇಳುವಂಥದ್ದು ಕೂಡ ಹಿಂದೂ ಧರ್ಮ ಆಗಿದೆ ಅನ್ನುವಂಥದ್ದು. ಹಾಗೆಯೇ ನಿಷ್ಕಾಮ ಕರ್ಮ, ಏನೇ ಕೆಲಸ ಇರಬೇಕಾದ್ರೆ ಅದಕ್ಕೆ ಯಾವುದೇ ಆಸೆ, ಆಕಾಂಕ್ಷೆಗಳನ್ನು, ವ್ಯಾಮೋಹಗಳನ್ನು ಇಟ್ಕೊಂಡು ಕೆಲಸವನ್ನು ಮಾಡಬಾರ್ದು ಅಂತಕ್ಕಂಥದ್ದನ್ನು ಹೇಳೋದು ಕೂಡ ಹಿಂದೂ ಧರ್ಮ. ಹಾಗೆಯೇ
ಎಲ್ಲವೂ ಕೂಡ ಪರಮಾತ್ಮನ ಸ್ವರೂಪಿ ಅನ್ನೋದರ ಜೊತೆಗೇನೆ ಎಲ್ಲವೂ ಕೂಡ ಪರಮಾತ್ಮ. ಪ್ರತಿ ಸೃಷ್ಟಿ ಮೇಲೆ ಇರತಕ್ಕಂಥ ಪ್ರತಿಯೊಂದು ಹುಲ್ಲು ಗರಿಕೆ ಕಡ್ಡಿ ಕೂಡ ಪರಮಾತ್ಮನ ಸ್ವರೂಪ ಅಂತ ಹೇಳಿ ಪ್ರತಿಪಾದಿಸೋದ್ರ ಜೊತೆಗೇನೆ ಜಾತಿ ಅಂತಕ್ಕಂಥ ಅನಿಷ್ಟ ಪದ್ಧತಿಯನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಆಚರಿಸ್ತಕ್ಕಂತಹ ಒಂದು ಭಾರತೀಯ ವ್ಯವಸ್ಥೆ ಕೂಡ ಇನ್ನೂ ಇರೋದು ಹಿಂದೂ ಧರ್ಮ. ಈ ಸುಖಗಳನ್ನೆಲ್ಲ ವರ್ಜಿಸಿ ಎನ್ನುವಂತೆಯೇ ಯಂತ್ರಯುಗದ ಸುಖಗಳು ಬೇಕು ಎಂದು ಬೋಧಿಸುವ ಮಹೇಶ ಯೋಗಿಯ ಹಿಂದೂ ಧರ್ಮ ಇವ್ಯಾವ ಸುಖಗಳು ಬೇಕಾಗಿಲ್ಲ. ಲೌಕಿಕ ಜೀವನದಲ್ಲಿ ಏನು ಸ್ವಾರ್ಥ, ಲೋಭ, ಆಕಾಂಕ್ಷೆಯಲ್ಲಿ ಬದುಕ್ತಾನೆ ಅದೆಲ್ಲ ಅವಶ್ಯಕತೆ ಇಲ್ಲ, ಅದನ್ನೆಲ್ಲ ಬಿಡಬೇಕು ಅಂತ ಹೇಳ್ತಕ್ಕಂಥದ್ದು ಕೂಡ ಹಿಂದೂ ಧರ್ಮ. ಈ ಯಂತ್ರಯುಗದ ಏನು ಮೆಕ್ಯಾನಿಕಲ್ ಲೈಫ್ ಏನಿದೆ ಅದೆಲ್ಲವೂ ಕೂಡ ಬೇಕು ಅಂತಕ್ಕಂತಹ ಮಹೇಶ ಯೋಗಿ ಒಬ್ಬ ಹಿಂದೂ ಧರ್ಮದ ಭಾಗ. ಅದು ಕೂಡ ಹಿಂದೂ ಧರ್ಮ ಆಗಿರ್ತಕ್ಕಂಥದ್ದು. ಎಲ್ಲಕ್ಕಿಂತ ಆಶ್ಚರ್ಯಕರವಾಗಿ ಪರಸ್ಪರ ವಿರೋಧವಾದ ಈ ಎಲ್ಲ ತತ್ವಗಳನ್ನು, ನಿಲುವುಗಳನ್ನು ಒಟ್ಟಿಗೆ ನಂಬಿ ಲೌಕಿಕ ಸತ್ಯ ಬೇರೆ, ಪಾರಮಾರ್ಥಿಕ ಸತ್ಯ ಬೇರೆ ಎಂದು ಸಾರಿ ಯಾವುದಕ್ಕೆ ಯಾವುದೂ ವಿರೋಧ ಇಲ್ಲ ಎಂದು ವಾದಿಸಿ ಅಥವಾ ನಟಿಸಿ ಲಾಭದಾಯಕವಾದ ಮಾರ್ಗದಲ್ಲಿ ಜೀವನವನ್ನು ಸಲೀಸಾಗಿ ನಿರ್ವಹಿಸುವುದು ಕೂಡ ಹಿಂದೂ ಧರ್ಮ. ಈಗ ಲೌಕಿಕವಾಗಿ ಮನೆ, ಮಠ, ಕಾರು, ಬಂಗ್ಲೆ, ತೋಟ ಅಂದ್ಕೊಂಡು ಬದುಕ್ತಕ್ಕಂಥದ್ದು ಕೂಡ ಲೌಕಿಕ ಸತ್ಯ. ಅದು ಇನ್ನೊಂದು ಪಾರಮಾರ್ಥಿಕ ಸತ್ಯ, ಆಧ್ಯಾತ್ಮಿಕ ಜೀವನದಲ್ಲಿ ಬದುಕ್ತಕ್ಕಂಥದ್ದು. ಇವೆರಡನ್ನ ಒಂದಾಗಿ ನಾವು ನೋಡಬಾರ್ದು. ಅದೇ ಬೇರೆ, ಇದೇ ಬೇರೆ. ಹಾಗಾಗಿ ನನಗೆ ಅದು ಬೇಕು, ಇದು ಬೇಕು ಅಂತಕ್ಕಂಥ ಒಂದು ವಿರೋಧಾಭಾಸದ ಜೀವನ ಶೈಲಿ ಏನಿದೆ ಅದು ಕೂಡ ಹಿಂದೂ ಧರ್ಮದ ಒಂದು ಭಾಗವಾಗಿರ್ತಕ್ಕಂಥದ್ದು. ಅದನ್ನು ಅವ್ರು ಹೇಳ್ತಾ ಇದ್ದಾರೆ ಹೇಗೆ ಅಂತ ಹೇಳಿದ್ರೆ, ಅವು ಯಾವುದಕ್ಕೂ ವಿರೋಧ ಅಲ್ಲ ಅಂತ ಹೇಳಿ ಅಥವಾ ಹಾಗಂತ ಹೇಳಿ ನಟಿಸಿ ನನಗೇನು ಬೇಕು, ನನಗೇನು ಲಾಭ ಆಗುತ್ತೆ ಈ ಸಂಸ್ಕೃತಿಯಿಂದ ಅದನ್ನು ಪಡ್ಕೊಳ್ತಕ್ಕಂಥದ್ದು ಕೂಡ ಹಿಂದೂ ಧರ್ಮ ಅದೊಂದು ಭಾಗ ಆಗಿರ್ತಕ್ಕಂಥದ್ದು ಅನ್ನೋದನ್ನು ಲೇಖಕರು ಪ್ರತಿಪಾದಿಸ್ತಾ ಇದ್ದಾರೆ. ಏನನ್ನು ನಿರಾಕರಿಸದೆ ಎಲ್ಲವನ್ನ ಸ್ವೀಕರಿಸುವ ನಮ್ಮ ಸಂಸ್ಕೃತಿಯ ಧೋರಣೆಗಳು ಯಾವ ಸ್ಪಷ್ಟ ರೂಪಚರ್ಯೆಯೂ ಇಲ್ಲದ ಮುದ್ದೆಯಾದ ಈ ಮನೋಧರ್ಮವನ್ನು ಉಂಟು ಮಾಡಿದಂತೆಯೇ ಸೃಷ್ಟಿಯಲ್ಲಿ ವೀರ್ಯವತ್ತಾದುದರ ಜೊತೆ ಸಂಪರ್ಕ ಪಡೆದಿದ್ದ ಎಲ್ಲ ಸಂಕೋಚಗಳನ್ನು ಕಿತ್ತೊಯ್ದಿದ್ದ ರಾಮಕೃಷ್ಣ ಪರಮಹಂಸರು ಕೂಡ ಹಿಂದೂ ಧರ್ಮದ ಭಾಗ ಆಗಿದೆ. ಶಕ್ತಿಯುತ ಆಗಿರ್ತಕ್ಕಂಥದ್ರ ಜೊತೆ, ಪ್ರಕೃತಿ ಜೊತೆ, ಅಧ್ಯಾತ್ಮದ ಜೊತೆ ಭಾಗವಾಗಿರ್ತಕ್ಕಂಥದ್ದು ರಾಮಕೃಷ್ಣ ಪರಮಹಂಸರು. ಇವರ ನೈಜ ಆಲೋಚನೆಯನ್ನು, ಸಿದ್ಧಾಂತವನ್ನು ಅನುಸರಿಸಬೇಕು. ಆದರೆ ಇವರ ನೈಜ ಸಿದ್ಧಾಂತ ಮತ್ತು ಆಲೋಚನೆ ಅನುಸರಿಸ್ತಾನೆ ಅವರಂತೆ ಭಾವಭಂಗಿಯಲ್ಲಿ ಕುಳಿತು ಅನುಸರಿಸೋದು ಕೂಡ ಈ ಸಂಸ್ಕೃತಿಯ ಬೋಳೆತನಕ್ಕೆ ಸಾಧ್ಯ ಆಗುತ್ತೆ. ಅದು ಕೂಡ ಒಂದು ಸಂಸ್ಕೃತಿಯ ಟೊಳ್ಳಿನ ಭಾಗ ಆಗುತ್ತೆ ಅನ್ನೋದನ್ನು ಅವರು ಮತ್ತೆ ಎಚ್ಚರಿಸೋದಕ್ಕೆ ಮರೆಯೋದಿಲ್ಲ. ನಮ್ಮ ಸಂಸ್ಕೃತಿ ನಮ್ಮನ್ನು ಹೀಗೆ ಜಗ್ಗಲು ಕಾರಣ ನಮ್ಮಲ್ಲಿರುವ ಮೂಲಭೂತ ಆಕರ್ಷಣೆ ಮಾತ್ರವಲ್ಲ, ನಮ್ಮ ಸಮಾಜದಲ್ಲಿ ಪರಂಪರೆಯಿಂದ ಕೊಟ್ಕೊಂಡು ಬಂದಿರತಕ್ಕಂತಹ ಗುರು ಹಿರಿಯರಿಗೆ ಬೆಲೆಗಳು ಏನು, ಗುರು ಹಿರಿಯರಿಗೆ ಅಧಿಕಾರತ ಬೆಲೆಯನ್ನು ಕೊಡ್ತಾ ಬಂದಿದ್ದೀವಿ. ಇದು ಕೂಡ ನಮ್ಮ ಸಂಸ್ಕೃತಿಗಳಲ್ಲಿ ಈ ಟೊಳ್ಳು ಮತ್ತು ಗಟ್ಟಿ ಮತ್ತು ಸ್ಪಷ್ಟತೆ ಇಲ್ಲದ ರೀತಿ ಆಗೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದನ್ನು ಹೇಳ್ತಾರೆ. ಒಬ್ಬ ಪಾಶ್ಚಾತ್ಯ ವಿದ್ವಾಂಸ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಭಾರತೀಯ ಸಂಸ್ಕೃತಿಯಲ್ಲಿ ತಂದೆ ಮರಣ ಹೊಂದದೆ ಅವರ ಎಲ್ಲಿವರೆಗೂ ಮರಣ ಹೊಂದಲು ಅಲ್ಲಿವರೆಗೂ ಅವರ ಮಕ್ಕಳುಗಳು ಅಪ್ರಬುದ್ಧರಾಗಿ ಉಳಿದಿರ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ಅವರಿಗೆ ಒಂದು ಕೆಲಸವನ್ನು ಏನು ಮಾಡಬೇಕು, ಯಾವುದು ಸರಿ ಯಾವುದು ತಪ್ಪು ಅನ್ನೋ ಕೂಡ ಮೂಲಭೂತವಾದಂತಹ ಒಂದು ಫಂಡಮೆಂಟಲ್ ಆಗಿರ್ತಕ್ಕಂತಹ ಆಲೋಚನೆಯೇ ಅವ್ರಿಗಿರೋದಿಲ್ಲ. ಯಾವಾಗ ಅವರ ತಂದೆ ಇಲ್ಲವಾಗ್ತಾರೋ ಆವಾಗ ಅವರು ಆಲೋಚನೆ ಮಾಡೋದಕ್ಕೆ ಅವಕಾಶ ಈ ಸಂಸ್ಕೃತಿ ಒಳಗಡೆ ಸಿಗುತ್ತೆ. ಅಲ್ಲಿವರೆಗೂ ಕೂಡ ವಯಸ್ಸಿನ ಆಧಾರದ ಮೇಲೆ ಅವರ ಆಲೋಚನೆಯನ್ನು ಸಂಸ್ಕೃತಿಗಳು ಯಾವಾಗಲೂ ಕೂಡ ಅಮುಕ್ಕಿಡುವ ಕೆಲಸಗಳನ್ನು ಸಂಸ್ಕೃತಿ ಮಾಡುತ್ತೆ ಅಂತಕ್ಕಂಥದ್ದು. ಭಾರತ ಯುವಕರ ದೇಶ ಆಗಿದ್ದರೂ ಕೂಡ ಆದರೆ ಆಚರಣೆಯಲ್ಲಿರ್ತಕ್ಕಂಥ ಸಂಸ್ಕೃತಿ ವೃದ್ಧಾಪ್ಯ ಸಂಸ್ಕೃತಿ ಭಾಗ ಆಗಿದೆ ಅಂತಕ್ಕಂಥದ್ದನ್ನು ಲೇಖಕರಲ್ಲಿ ಪ್ರತಿಪಾದಿಸ್ತಾ ಇದ್ದಾರೆ. ನಮ್ಮಲ್ಲಿ ಅನೇಕರ ವ್ಯಕ್ತಿತ್ವ ತಾಯಿ, ತಂದೆ, ಗುರು, ಹಿರಿಯರ ಹತೋಟಿಯಿಂದಾಗಿ ಸ್ಪಷ್ಟ ರೂಪವನ್ನೇ ಪಡೆದಿರೋದಿಲ್ಲ. ಒಂದು ಕುಟುಂಬದಲ್ಲಿ ಒಬ್ಬ ಯಜಮಾನ ಹೇಳಿದಂಥ ಮಾತನ್ನು ಅದು ಸರಿ ಇರ್ಬೋದು, ಅದು ತಪ್ಪಿರ್ಬೋದು, ಅದನ್ನು ಪಾಲಿಸಬೇಕಾಗತ್ತೆ. ಅಂತಹ ಒಂದು ಸಂಸ್ಕೃತಿ ಅವ್ರಿಗೆ ಇರ್ತಕ್ಕಂತಹ ಸಾಮಾಜಿಕವಾದಂತಹ ಅಧಿಕಾರದಿಂದಾಗಿ ಸುಳ್ಳು ಇದ್ದರೂ ಕೂಡ ಅದನ್ನು ವಿರೋಧಿಸದೆ ಅದನ್ನು ಒಪ್ಪಿಕೊಂಡು ಅದನ್ನು ಆಚರಣೆ ಮಾಡಬೇಕಾದಂಥ ಒಂದು ಅವೈಜ್ಞಾನಿಕ ಸಂಸ್ಕೃತಿ ಕೂಡ, ಅಮಾನವೀಯ ಸಂಸ್ಕೃತಿ ಕೂಡ ಅಂತಲೂ ಕೂಡ ಹೇಳ್ಬೋದು. ಅಂಥ ಒಂದು ಆಚರಣೆಯನ್ನು ನಾವು ಒಂದು ಸಂಸ್ಕೃತಿ ಭಾಗವಾಗಿ ಒಪ್ಕೊಂಡಿರೋದ್ರಿಂದ ಇದು ಇಂಥ ವೈರುಧ್ಯಗಳಿಗೆ ಕಾರಣ ಆಗಬಹುದು ಅನ್ನೋದನ್ನು ಲೇಖಕರು
ಸ್ಪಷ್ಟಪಡಿಸ್ತಾ ಇದ್ದಾರೆ. ಹೀಗಾಗಿ ಇನ್ನೊಬ್ಬರ ಜೀವನ ದೃಷ್ಟಿ ಅಂದರೆ ಅಧಿಕಾರದ ಸ್ಥಾನದಲ್ಲಿರುವ ಗುರು ಹಿರಿಯರು ಅಥವಾ ಬಂಧು ಬಳಗವರ ದೃಷ್ಟಿ ಅನಾಯಾಸವಾಗಿ ನಮ್ಮದು ಆಗಿಬಿಡುತ್ತದೆ. ಜೊತೆಗೆ ಒಂದೊಂದು ಊರಿನಲ್ಲಿ ಒಬ್ಬೊಬ್ಬ ಹಿರಿಯ ಕವಿ ಅಥವಾ ಗುರು, ವಿಮರ್ಶಕ, ಗಣ್ಯ ಸ್ಥಾನದಲ್ಲಿ ಹೇಗೋ ಹಾಗೆಯೇ ಆಧ್ಯಾತ್ಮಿಕ ಸ್ಥಾನದಲ್ಲಿ ನಿಂತು ನಿರ್ದಿಷ್ಟವಾಗಿ ಎಷ್ಟೊಂದು ಯುವಕರ ವ್ಯಕ್ತಿತ್ವವನ್ನು ಮೊಟಕು ಮಾಡಿದ್ದಾರೆ ಎಂಬುದನ್ನು ಇದು ಸಮಾಜಶಾಸ್ತ್ರ ಮತ್ತು ಮನೋಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಒಂದು ಅಧ್ಯಯನದ ವಿಷಯವಾಗಿ ನಮಗೆ ಸಿಕ್ಬಿಡುತ್ತೇನೋ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಹೀಗೆ ಒಬ್ಬರು ಇನ್ನೊಬ್ಬರ ಮೇಲೆ ವ್ಯಕ್ತಿತ್ವದ ಬೆಳವಣಿಗೆಗೆ ಮಾರಕ ಆಗ್ತಕ್ಕಂತಹ ರೀತಿಯಲ್ಲಿ ಪ್ರಭಾವ ಬೀರುವ ಸಂಸ್ಕೃತಿ ಯಾವುದಾದ್ರೂ ಇದ್ದರೆ ಅದು ಭಾರತೀಯರ ಸಂಸ್ಕೃತಿ ಅನ್ನೋದನ್ನು ಲೇಖಕರು ಹೇಳ್ತಾ ಇದ್ದಾರೆ. ನಮ್ಮದೇ ಆದ ಪ್ರತ್ಯೇಕ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವುದನ್ನು ನಮ್ಮ ಸಂಸ್ಕೃತಿ ಪರಮಾದರ್ಶಗಳು ಹೇಗೆ ಗೌಣ, ಅದು ಅವಶ್ಯಕತೆ ಇಲ್ಲ. ನಮ್ಮದೇ ಆದ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ವ್ಯಕ್ತಿತ್ವ ಇರುತ್ತೆ ಅಂತಕ್ಕಂಥದ್ದು ಅದು ಸತ್ಯ. ಆದರೆ ಅದನ್ನು ಸಾಧ್ಯವಾಗಿಸಿಕೊಳ್ಳೋದಕ್ಕೆ ನಮ್ಮ ಸಂಸ್ಕೃತಿ ಅವಶ್ಯಕವಾಗಿ ಮಾಡೋದಕ್ಕೆ ಬಿಡುವುದಿಲ್ಲ. ಹಾಗೆಯೇ ನಮ್ಮ ಕೌಟುಂಬಿಕ ಸಾಮಾಜಿಕ ವ್ಯವಸ್ಥೆಗಳು ಸಹ ಹಿರಿಯರಿಗೆ ಕೊಡುವ ಅತಿಯಾದ ಮನ್ನಣೆಯಿಂದಾಗಿ ನಮ್ಮಲ್ಲಿ ಸ್ವಂತ ವ್ಯಕ್ತಿತ್ವ ಅಂತಕ್ಕಂಥದ್ದು ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗೆ ತಾತ್ವಿಕ ಆದರ್ಶ ಒಂದು ಕಡೆ, ಸಾಮಾಜಿಕ ಕಟ್ಟುಪಾಡುಗಳಲ್ಲಿ ಇರ್ತಕ್ಕಂಥ ವಾಸ್ತವ ಇನ್ನೊಂದು ಕಡೆ, ಪಿತೃಸ್ಥಾನದಲ್ಲಿ ನಿಂತ ಗುರಿಯರು ಒಂದು ಕಡೆ, ನಮ್ಮ ಸಂಸ್ಕೃತಿಯ ಪರಮಾದರ್ಶಗಳು ಇನ್ನೊಂದು ಕಡೆಗೆ ಒಟ್ಟಿಗೆ ಕೂಡಿ ತಿದ್ದಿ ತೀಡಿ ನಮ್ಮಲ್ಲಿ ಅನೇಕರನ್ನು ಎಳಸಾಗಿಯೇ ಉಳಿಸಿಬಿಡುತ್ತದೆ. ಯಾರು ಸಮಾಜವನ್ನು ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗಬೇಕಾಗ್ತಿತ್ತೋ, ಒಂದು ಸಂಸ್ಕೃತಿ ಒಳಗಡೆ ಒಂದು ಸತ್ಯವಾದದ್ದಕ್ಕೆ ಅಥವಾ ವೈಜ್ಞಾನಿಕವಾಗಿರ್ತಕ್ಕಂಥದ್ದಕ್ಕೆ, ಮಾನವೀಯ ನೆಲೆಯಲ್ಲಿರ್ತಕ್ಕಂಥ ಒಂದು ಆಲೋಚನೆಗೆ, ವಿಚಾರಕ್ಕೆ, ಅದಕ್ಕೆ ಅಧಿಕಾರದಲ್ಲಿರ್ತಕ್ಕಂಥ ಅಥವಾ ಗುರು ಹಿರಿಯರಾಗ್ಬೋದು ಅಥವಾ ಮನೇಲಿರ್ತಕ್ಕಂಥ ಕುಟುಂಬದ ಮುಖ್ಯಸ್ಥರಾಗ್ಬೋದು ಅಥವಾ ಯಾರೇ ಇರ್ಬೋದು, ಅವರು ಅಡ್ಡಿಯನ್ನು ಮಾಡಬಾರ್ದು. ಯಾವಾಗ ಅಡ್ಡಿಯನ್ನು ಉಂಟು ಮಾಡ್ತಾರೋ ಆವಾಗ ಒಂದು ಹೊಸ ಮನ್ವಂತರ ಅಥವಾ ಹೊಸ ಸಂಸ್ಕೃತಿಯ ಭಾಗವಾಗಿ ವೈಜ್ಞಾನಿಕ ಸಮಾಜವನ್ನು ಕಟ್ಟೋದರಲ್ಲಿ ನಾವು ಹಿಂದುಳಿದು ಬಿಡ್ತೀವಿ. ಇದು ಎಷ್ಟೋ ವ್ಯಕ್ತಿತ್ವಗಳನ್ನು ಸರ್ವನಾಶ ಮಾಡುತ್ತೆ ಅನ್ನೋದನ್ನು ಲೇಖಕರು ಪ್ರತಿಪಾದಿಸ್ತಾ ಇದ್ದಾರೆ. ಈ ಕಾರಣದಿಂದ ಕೆಲವೊಬ್ಬರು ಈ ಥರದ ಆಲೋಚನೆಯನ್ನು ಪ್ರತಿಭಟಿಸೋ ಯುವ ಸಮುದಾಯ ಇರುತ್ತೆ. ಯಾವಾಗ ಸಮಾಜದಲ್ಲಿ ಅಧಿಕಾರ ಸ್ಥಾನದಲ್ಲಿ ಇರ್ತಕ್ಕಂಥ ಗುರು ಹಿರಿಯರ ಬಂಧು ಬಳಗಗಳನ್ನು ಯಾವಾಗ ಒಬ್ಬ ಯುವಕ ವಿರೋಧಿಸ್ತಾನೋ, ಅವನು ಬಂಡಾಯದ ನಾಯಕ ಆಗಿಬಿಡ್ತಾನೆ. ಯಾವಾಗ ಯಾರು ಆ ಬಂಡಾಯದ ನಾಯಕನ ಆಗ್ತಾನೋ ಅವನು ಒಂಟಿ ಪಿಶಾಚಿ ರೀತಿಯಾಗಿ ಹೋಗ್ಬಿಡ್ತಾನೆ. ಅವನನ್ನು ಮಾತಾಡಿಸ್ತಕ್ಕಂಥವ್ರು ಯಾರು ಇರೋದಿಲ್ಲ, ಅವನ ಆಲೋಚನೆಯನ್ನು ಮತ್ತು ಕೇಳೋರು ಯಾರು ಇರೋದಿಲ್ಲ. ಹೀಗಾಗಿ ಈ ಒಂಟಿ ಪಿಶಾಚಿ ಆಗ್ತಕ್ಕಂಥ ಒಂದು ಸನ್ನಿವೇಶವನ್ನು ಕೂಡ ಈ ಸಂಸ್ಕೃತಿ ನಿರ್ಮಾಣ ಮಾಡಿಬಿಡುತ್ತೆ ಅನ್ನೋದನ್ನು ಲೇಖಕರು ಪ್ರತಿಪಾದಿಸ್ತಾ ಇದ್ದಾರೆ. ಇದುವರೆಗೂ ಏನು ನಾವು ಚರ್ಚೆ ಮಾಡಿದ್ವೋ, ಈ ಸಂಸ್ಕೃತಿಯ ವೈರುಧ್ಯಗಳು ಒಂದು ಸಮಸ್ಯೆಯಾಗಿ ಸೃಷ್ಟಿ ಮಾಡಿ ವೈಜ್ಞಾನಿಕವಾಗಿ ಮಾನವೀಯ ನೆಲೆಯಲ್ಲಿ ತುಂಬ ಅರ್ಥಪೂರ್ಣವಾಗಿ ರೂಪಿತವಾಗ್ತಕ್ಕಂತಹ ಜನರ ಸಂಸ್ಕೃತಿ ವೈರುಧ್ಯಗಳ ಕಾರಣಕ್ಕೋಸ್ಕರ ಸಂಸ್ಕೃತಿಯ ಆಡಂಬೋಲಗಳನ್ನು ಬರೀತಕ್ಕಂಥ ಸಾಹಿತ್ಯವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದನ್ನು ಈ ಸಮಾಜ ನಿರ್ಮಾಣ ಮಾಡಿಬಿಡುತ್ತೇನೋ, ಈ ಸಂಸ್ಕೃತಿ ನಿರ್ಮಾಣ ಮಾಡಿಬಿಡುತ್ತೇನೋ ಅಂತಕ್ಕಂಥದ್ದನ್ನು ನಮಗೆ ತೋರ್ಪಡಿಸುತ್ತೆ. ಸಂಸ್ಕೃತಿಯಲ್ಲಿ ಯಾವುದು ಸ್ಪಷ್ಟ ಇರಲ್ವೋ, ಯಾವುದು ಸತ್ಯ ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗದ ರೀತಿ ಸಂಸ್ಕೃತಿ ನಿರ್ಮಾಣ ಆಗಿರುತ್ತೋ ಅದರ ಕಾರಣಕ್ಕೆ ಉತ್ತಮವಾದ ಲೇಖಕ ರೂಪಿತ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಬ್ಬ ಪರಿಪೂರ್ಣ ಲೇಖಕ ಆಗೋದನ್ನು ತಡೆಯೋದಕ್ಕೆ ಈ ಸಂಸ್ಕೃತಿ ಕೂಡ ಎಲ್ಲೋ ಒಂದು ರೀತಿ ಕಾರಣ ಆಗಿದೆ ಅನ್ನೋದನ್ನು ಲೇಖಕರು ಪ್ರತಿಪಾದಿಸ್ತಾ ಇದ್ದಾರೆ. ಇಲ್ಲಿಗೆ ಈ ತರಗತಿಯನ್ನು ಮುಕ್ತಾಯ ಮಾಡೋಣ. ಧನ್ಯವಾದ.